ಅಂಕಲ್ ನಮ್ಮನ್ನು ಬಿಟ್ಟು ಹೋಗಿದ್ದು ತುಂಬಾ ದುಃಖದ ವಿಚಾರ. ಚಿತ್ರರಂಗಕ್ಕೆ ಸೇರಿದ ಕುಟುಂಬದ ವ್ಯಕ್ತಿ ಆಗಿರಲಿಲ್ಲ ಅಂಕಲ್, ಉಮೇಶ್ ಅಂಕಲ್. ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರವಾದ ವ್ಯಕ್ತಿಯಾಗಿದ್ದರು. ನನ್ನ ತಂದೆಯ ಬಾಲ ಸ್ನೇಹಿತ ಅವರು. ಅವರಿಬ್ಬರೂ ತುಂಬ ಚಿಕ್ಕ ವಯಸ್ಸಿನಲ್ಲೇ ಗುಬ್ಬಿ ಕಂಪ್ನಿಯಲ್ಲಿ ಒಟ್ಟಿಗೆ ಬೆಳೆದವರು. ಕಲಾ ಸೇವೆ ಮಾಡ್ತಾ, ರಂಗಭೂಮಿ ಸೇವೆ ಮಾಡ್ತಾ, ಅದಾದಮೇಲೆ ಚಿತ್ರರಂಗಕ್ಕೆ ಬಂದು ಅಲ್ಲಿಯ ಒಡನಾಟ, ಅಲ್ಲಿಯ ಸ್ನೇಹ, ಅಲ್ಲಿಯ ಅಭಿಮಾನ ಇವತ್ತು ಕೊನೆ ಆಯಿತು ಅಂತ ದುಃಖ ಆಗ್ತಾ ಇದೆ ನಮಗೆ. ಕಲಾವಿದರಿಗೆ ಸಾವಿಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರು ಮಾಡಿರೋ ಸಿನಿಮಾ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ, ಅವರು ಎಷ್ಟು ಒಳ್ಳೆಯ ವ್ಯಕ್ತಿ ಆಗಿದ್ರು ಅನ್ನೋದ್ರ ಮೂಲಕ ಅವ್ರು ನಿಜವಾಗ್ಲೂ ಅಜರಾಮರು. ಅವ್ರು ಮಾಡಿರುವಂಥ ಸಿನಿಮಾ, ಅಂಕಲ್ ಪ್ರತಿಯೊಂದು ಸಿನಿಮಾಗಳಲ್ಲಿ ಜನರನ್ನ ಮನರಂಜಿಸಿದ್ದು, ಜನರನ್ನ ನಗಿಸಿದ್ದು ನಾವು ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ. ಈ ಕರ್ನಾಟಕವೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಕಲ್ ಮಾಡಿರುವಂಥ ಸೇವೆ, ಈ ಕಲಾರಂಗದ ಸೇವೆಯಿಂದ ಅಂಕಲ್ ಯಾವತ್ತೂ ಅಜರಾಮರು. ಒಳ್ಳೆ ಕಲಾವಿದರು ಅನ್ನೋದು ಅಂಕಲ್ ಎಷ್ಟು ನಮಗೆಲ್ಲರಿಗೂ ಗೊತ್ತೋ ಅದಕ್ಕಿಂತಲೂ ಹೆಚ್ಚು ದುಪ್ಪಟ್ಟು ಅವರೊಬ್ಬ ತುಂಬ ಒಳ್ಳೆಯ ಸರಳ ವ್ಯಕ್ತಿ. ಯಾವತ್ತೂ ಯಾರಿಗೂ ಕೇಡನ್ನು ಬಯಸಿದ್ದಿಲ್ಲ, ಬೇಜಾರು ಮಾಡ್ಕೊಂಡಿದ್ದಿಲ್ಲ, ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದಿಲ್ಲ. ಇನ್ಫ್ಯಾಕ್ಟ್ ನಾವು ಶೂಟಿಂಗಲ್ಲಿ ಲೇಟ್ ನೈಟ್ ಶೂಟಿಂಗ್ ಮಾಡ್ತಾಯಿದ್ರು ಕೂಡ ಅಂಕಲ್ ಪರವಾಗಿಲ್ವಾ ನಿಮಗೆ ಅಂದರೆ, ಪರವಾಗಿಲ್ಲಮ್ಮ, ಅವ್ರು ಎಷ್ಟೊತ್ತು ಮಾಡ್ತಾರೋ ಅಷ್ಟೊತ್ತು ಮಾಡಲಿ ಅಂತ ಅವ್ರು ತೀರ ವಯಸ್ಸಾದ ಕಾಲದಲ್ಲೂ ಹೇಳೋರು. ಅಂದರೆ ಅಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಒಳ್ಳೆಯ ಕಲಾವಿದರೆಲ್ಲ ಕೂಡ ಅವರು ಮಾದರಿಯಾಗಿದ್ದರು, ಒಳ್ಳೆಯ ವ್ಯಕ್ತಿಯಲ್ಲೂ ಕೂಡ ಅವರು ಮಾದರಿಯಾಗಿದ್ದರು. ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅನ್ನೋದಷ್ಟೇ ನಾವು ಇಡೀ ಕುಟುಂಬದವರ ಹತ್ರ ಕೇಳ್ಕೊಳ್ತೀವಿ. ಇಲ್ಲ, ನನಗೆ ಮಾತಾಡೋಕ್ಕಾಗಲ್ಲ ತಾಯಿ, ಅವನ ಬಗ್ಗೆ ಮಾತಾಡೋಕ್ಕಾಗಲ್ಲ. ಪಾಪ ಅವ್ನು ಸತ್ತಿದ್ದಾರೆ ಅಂತ ಹೇಳಿದೆಲ್ಲ. ಗುಬ್ಬಿ ಕಂಪ್ನಿಲಿ ಇವ್ರ ಜೊತೆಲೇ ಬೆಳೆದವರು. ಇವರು ಗುಬ್ಬಿ ಕಂಪ್ನಿಲಿ ಇವರು ಒಟ್ಟಿಗೆ ಇದ್ದವರು. ಇವ್ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಇದ್ದವರು. ಯಾವ್ದಾರ ನಾಟಕ ಇದ್ರೆ ಕಷ್ಟ, ನಾನು ಬರ್ತೀನಿ ಕೊಡೋ, ನಾನು ಪಾಠ ಮಾಡ್ತೀನಿ ಅಂದ ಜೊತೆಗೂಡಿ ಅವ್ರ ಕಷ್ಟ ಇವ್ರು ಹೇಳ್ಕೊಂಡು, ಇವ್ರ ಕಷ್ಟ ಅವ್ರು ಹೇಳ್ಕೊಂಡು, ನೋಡೋ ಹೀಗೆ ನಾನು ಮಾಡ್ತಿದ್ದೀನಿ, ಈ ಸಿನಿಮಾದಲ್ಲಿ ಮಾಡ್ತಿದ್ದೀನಿ, ನೀನು ಬಾರೋ, ನೀನು ಮಾಡು ಅಂತ ಕೇಳಿ ಕರೆದು ಮಾಡಿಸಿ ಇವತ್ತು ನಮ್ಮ ಕಣ್ಣು ಮುಂದೆನೆ ಹೋಗಿದ್ರೆ ಅಂತ ಅದನ್ನ ಏನು ಮಾತಾಡೋದಕ್ಕೆ ಬರ್ತಿಲ್ಲ ನಮ್ಮ ಕೈಲಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಷ್ಟೇ ನಾವು ಕೇಳ್ಕೊಳ್ಳೋದು.